Hey guys, welcome back to my channel Spurti Vlogs. So guys, today's video is going to be very special. ಎಲ್ಲ ಹುಡುಗಿರಿಗೂ ಫೇವ್ರೇಟ್ ವಿಡಿಯೋ ಆಗಿಬಿಡುತ್ತೆ ಬಿಕಾಸ್ ವರಮಹಾಲಕ್ಷ್ಮಿ ಹಬ್ಬ ಇನ್ನೇನು ಕಾರ್ನರಲ್ಲಿದೆ ಮತ್ತು ಎಲ್ಲರೂ ಶಾಪಿಂಗ್ ಮಾಡ್ತಾ ಇರ್ತೀವಿ. ಮನೆಯಲ್ಲಿ ಹೆಣ್ಮಕ್ಳು ಇರೋರ್ಗಂತೂ ತುಂಬ ಹಬ್ಬ ಡಬಲ್ ಆಗಿಬಿಟ್ಟಿರುತ್ತೆ. ಸೊ ಅದಕ್ಕೆ ವಿ ಆರ್ ಗೋಯಿಂಗ್ ಟು ಡೂ ಸೂಪರ್ ಶಾಪಿಂಗ್ ಎಲ್ಲ. ಸೊ ಇವತ್ತು ನಮ್ಮ ವಿಡಿಯೋಲಿ ಒಂದು ಸ್ಪೆಷಲ್ ಪರ್ಸನ್ ಇರ್ತಾರೆ. ಇವತ್ತು ಅವರು ಅವ್ರ ಬೊಟಿಕಲ್ಲಿ ನ್ಯೂ ಆಗಿ ಲಾಂಚ್ ಮಾಡಿರೋ ಔಟ್ಫಿಟ್ಸ್ನೆಲ್ಲದೂ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ತಾರೆ. ಸೊ ಐ ಆಮ್ ಸೂಪರ್ ಎಕ್ಸೈಟೆಡ್. ಮತ್ತು ನನಗೆ ಯಾವ್ದು ಇಷ್ಟ ಆಗುತ್ತೆ ಮತ್ತು ನಾನು ಯಾವ್ದು ತಗೋತೀನಿ ಅನ್ನೋದನ್ನೆಲ್ಲ ಈ ವ್ಲಾಗಲ್ಲಿ ನೀವು ನೋಡ್ಬೋದು. So without any further delay, let's get started. Also make sure to like, share, comment and also don't forget to subscribe. So yeah, let's get started. Tada! Tada tada! So she's the special guest today in our vlog. So ಎಲ್ಲರಿಗೂ ಗೊತ್ತಿರೋ ಹಾಗೆ she's ಪಲ್ಲವಿ ಅಕ್ಕ ಚಾರ್ವಿ ಡಿಸೈನರ್ ಸ್ಟುಡಿಯೋ ಇಂದ. ಸೊ ತುಂಬ ಜನ ಬ್ಯೂಟಿಫುಲ್ ಆಗಿ ಸೂಪರ್ ಆಗಿ ರೆಸ್ಪಾನ್ಸ್ ಕೊಟ್ಟಿದ್ರಿ ನಮ್ದು ಔಟ್ಫಿಟ್ಗೆ. ಮೈ ಗಾಡ್, ಪೈತಾನಿ ಲೆಹೆಂಗಾ ಅಂತ ನಾವು ಸ್ಫೂರ್ತಿಗೆ ಕೊಟ್ಟಿದ್ದು, ಬಟ್ ನೀವೆಲ್ಲರೂ ಕಾಲ್ ಮಾಡಿ 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 ಸ್ಫೂರ್ತಿ ಔಟ್ಫಿಟ್ ಅಂತ ಲಾಸ್ಟಿಗೆ ನನಗೆ ಎಷ್ಟು ಆರ್ಡರ್ಸ್ ಬಂದ್ರೂ ನಾನು ಸ್ಫೂರ್ತಿ ಔಟ್ಫಿಟ್ನ ಕಸ್ಟಮೈಸ್ ಮಾಡಿದ್ದೀನಿ ಅಂತ ನೋಡಿಸ್ತಿದ್ದೆ. ಅಷ್ಟು ಗ್ರೇಟ್ ರೆಸ್ಪಾನ್ಸ್ ಇತ್ತು. ಥ್ಯಾಂಕ್ ಯು ಸೋ ಮಚ್. ಸೊ ಈಗ ನಾವು ಹೊಸದಾಗಿ ದಾವಣಿ ಬೈ ಚಾರ್ವಿ ಅಂತ ಲಾಂಚ್ ಮಾಡಿದ್ದೀವಿ ಆ್ಯಂಡ್ ಅದು ಲೋಗೋ ಕೂಡ ಸ್ಫೂರ್ತಿದು ಲೆಹೆಂಗಾನ ವಿ ಹ್ಯಾವ್ ಕ್ರಿಯೇಟೆಡ್ ಆ್ಯಸ್ ಅ ಲೋಗೋ. ಸೊ ಈಗ ನಮ್ಮ ಔಟ್ಫಿಟ್ ಕಲೆಕ್ಷನ್ಸ್ ಎಲ್ಲ ನಿಮಗೆ ಶೋಕೇಸ್ ಮಾಡ್ತೀವಿ. ವರಮಹಾಲಕ್ಷ್ಮಿ ಹಬ್ಬ ಬರ್ತಿದೆ ಆ್ಯಂಡ್ ತುಂಬ ರಿಚುವಲ್ಸ್ ಎಲ್ಲ ಬರ್ತಾ ಇದೆ, ಬೇರೆ ಎಲ್ಲ ರಿಚುವಲ್ಸ್ ಬರ್ತಿದೆ. ಆಬ್ವಿಯಸ್ ಆಗಿ ಎಲ್ಲರೂ ಟ್ರೆಡಿಷ್ನಲ್ ಔಟ್ಫಿಟ್ನ ವೇರ್ ಮಾಡ್ತೀರಾ. ಸೊ ನಿಮಗೆ ಅಂತ ತುಂಬ ಯೂನಿಕ್ ಆಗಿರೋ ಹೊಸ ಪ್ಯಾಟರ್ನ್ಸ್ ಎಲ್ಲನೂ ತಂದಿದ್ದೀವಿ. ಸೊ ವಿಲ್ ಶೋಕೇಸ್ ಆಲ್ ದಿ ಕಲೆಕ್ಷನ್ಸ್. ಎಸ್ ಆ್ಯಂಡ್ ಇನ್ ವೆರಿ ರೀಸನಬಲ್ ಪ್ರೈಸಲ್ಲಿ ಮಾಡ್ತಿರೋದು. ಎಲ್ಲನೂ ಸಿಂಗಲ್ ಪೀಸ್ ಮಾತ್ರ ಅವೈಲೇಬಲ್ ಇರೋದು. ಸ್ಮಾಲ್ ಸೈಜಿಂದ ಎಕ್ಸೆಲ್ ಸೈಜ್ವರೆಗೂ ಅವೈಲೇಬಲ್ ಇದೆ. ಸೊ ನೀವು ಯಾವ್ದು ನೋಡ್ತೀರಾ ಔಟ್ಫಿಟ್ ಸ್ಕ್ರೀನ್ಶಾಟ್ ಮಾಡಿ ಶೇರ್ ಮಾಡಿ ನೀವು ಆರ್ಡರ್ ಮಾಡ್ಬೋದು ಚಾರ್ವಿ ಅಕ್ಕಗೆ. ಸೊ ನನಗೂ ಆ್ಯಸ್ ಅ ಕ್ಲೈಂಟ್ ಹೇಳ್ಬೇಕಂದ್ರೆ ನಂಗೆ ತುಂಬ ಇಷ್ಟ ಆಗಿತ್ತು ಇವ್ರ ವರ್ಕ್ ಆ್ಯಂಡ್ ನಾನೇನೋ ತುಂಬ ಫೋರ್ಸ್ ಮಾಡ್ಬೇಕು. ನಾನು ಆ ವಿಡಿಯೋಲ್ಲೂ ಹೇಳಿದ್ದೀನಿ ಸೇಮ್ ಥಿಂಗ್. ನಾನೇನೋ ತುಂಬ ಇವ್ರಿಗೆ ನಾನೇ ಫಾಲೋ ಅಪ್ ಮಾಡಬೇಕು ಅಥವಾ ಅಕ್ಕ ನಂಗೆ ಇದೇ ಬೇಕು ಅದೇ ಬೇಕು ಅಂತ ಏನೂ ಇರಲಿಲ್ಲ. ಐ ಜಸ್ಟ್ ಗೇವ್ ಹರ್, ಐ ಟೋಲ್ಡ್ ಮೈ ವಿಷನ್, ಈ ಥರ ಬರಬೇಕು, ಡಿಸೆಂಟಾಗಿರಬೇಕು ಮತ್ತು ಸ್ವಲ್ಪ ಬ್ರೈಟಾಗಿರಬೇಕು ಅಂತೆಲ್ಲ ಇನ್ಫಾರ್ಮ್ ಮಾಡಿದ್ರೆ ಎಕ್ಸಾಕ್ಟ್ಲಿ ನಂಗೆ ಇಷ್ಟ ಆಗೋ ಥರ ನನಗೆ ಫುಲ್ಲು ಫಿಟ್ಟಿಂಗ್ ಆಗಿ ಪ್ರಾಪರಾಗಿ ಮಾಡಿಕೊಟ್ಟಿದ್ರು. ಸೊ ಐ ಆಮ್ ವೆರಿ ಇಂಪ್ರೆಸ್ಡ್ ಬೈ ದ್ಯಾಟ್. ಸೊ ಇನ್ ಫ್ಯೂಚರ್ ನಂದು ಮದುವೆದು ರಿಚುವಲ್ಸ್ಗೆಲ್ಲ ದಿಸ್ ಸಮಥಿಂಗ್ ಎಲ್ಸ್ ಕಮಿಂಗ್. ಸೊ ಡಿಫ್ರೆಂಟಾಗಿ ಎಲ್ಲ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಸೊ ಅವಾಗೆಲ್ಲ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಬಟ್ ಫಾರ್ ನೌ ಇಟ್ಸ್ ವರಮಹಾಲಕ್ಷ್ಮಿ ಹಬ್ಬದ ಕಲೆಕ್ಷನ್. ಥ್ಯಾಂಕ್ ಯು ಸೋ ಮಚ್ ನಮ್ಮನ್ನ ಟ್ರಸ್ಟ್ ಮಾಡಿದ್ದಕ್ಕೆ. ಬಿಕಾಸ್ ಶಿ ಜಸ್ಟ್ ಲೈಕ್ ನಂಗೆ ಈ ಥರ ಬೇಕು ಅಂತ. ಬಟ್ ಎಷ್ಟೊಂದು ಜನ ಬೀಯಿಂಗ್ ಆ್ಯನ್ ಇನ್ಫ್ಲೂಯೆನ್ಸರ್, ನಾನು ತುಂಬ ಜನದ ಜೊತೆ ವರ್ಕ್ ಮಾಡಿದ್ದೀನಿ, ದೆಲ್ ಬಿ ವೆರಿ ಪರ್ಟಿಕ್ಯುಲರ್ ನಂಗೆ ಹಿಂಗೆ ಬೇಕು ಅಂತ. ಬಟ್ ಶಿ ಈಸ್ ಲೈಕ್ ನೋ, ಏನೂ ಹೇಳಿಲ್ಲ, ಹೆಂಗಾದರೂ ಮಾಡಿ ದಟ್ಸ್ ಓಕೆ ಅನ್ನೋ ಥರ. ಆ್ಯಂಡ್ ವೆನ್ ಶಿ ಸಾ ದ ಔಟ್ಫಿಟ್ ಶಿ ವಾಸ್ ವೆರಿ ಹ್ಯಾಪಿ ವಿತ್ ಇಟ್. So yes, I am super happy with it. Thanks for the opportunity. Thank you so much. ನನಗೆ ಇವಾಗ ವರ್ಕ್ ನಾನು ಇವ್ರ ಹತ್ರ ತುಂಬ ದಿನದಿಂದ ಮಾಡ್ತಿದ್ದೀನಿ. ಇವ್ರದ್ದು ರೆಂಟಲ್ ಔಟ್ಫಿಟ್ಸ್ ಎಲ್ಲ ನಾನು ತೊಗೊಂಡಿದ್ದೀನಿ. ನಮ್ಮ ಮನೆ ಫಂಕ್ಷನ್ಸ್ಗಳಿಗೆಲ್ಲ ನಾನು ಹಾಕಿದ್ದೀನಿ. ನಮ್ಮ ಅಣ್ಣ ಮದುವೆ ಆಗಿರ್ಬೋದು, ಮತ್ತು ಯಾವುದಾದ್ರೂ ಈ ಥರ ಶೂಟ್ಸ್ ಏನಾದರೂ ಮಾಡಬೇಕಂತಂದರೆ ಅವಾಗೂ ಕೂಡ ಚಾರ್ವಿ ಅಕ್ಕ ಬೊಟಿಕಿಂದ, ಚಾರ್ವಿ ಅಕ್ಕ ಅಂತಲೇ ಬರುತ್ತೆ, ಪಲ್ಲವಿ ಅಕ್ಕ ಬೊಟಿಕಿಂದ ಎಷ್ಟೊಂದು ಔಟ್ಫಿಟ್ಸ್ ಎಲ್ಲ ತೊಗೊಂಡು ಎಲ್ಲ ನಾನು ಯೂಸ್ ಮಾಡ್ತಿರ್ತೀನಿ. ಸೊ ಅದಕ್ಕೆ ಐ ಫೆಲ್ಟ್ ಶಿ ವಿಲ್ ಬಿ ಪರ್ಫೆಕ್ಟ್ ಅಂತ ಅಂದ್ಬಿಟ್ಟು. ಮತ್ತು ಇವ್ರಿಗೆ ಹೇಳ್ದಾಗೂ ಕೂಡ ಮ್ಯಾರೇಜ್ and all she was also little ಅಲ್ಲ ಸ್ವಲ್ಪ ಜಾಸ್ತಿನೇ surprised and excited ಕೂಡ because ಅದು unexpected. she gave a call, ನಿಮಗೆ ಏನೋ ಹೇಳಬೇಕು ಈ ತರ ಇದೆ ಅಂದಾಗ I was like super surprised actually and ತುಂಬಾ ಖುಷಿ ಆಯಿತು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಸೊ ಅದಕ್ಕೆ ಆ ಔಟ್ಫಿಟ್ ಸೂಪರ್ ಹಿಟ್ ಆಯಿತು. ನನಗೆ ನಮ್ಮ ಫ್ಯಾಮಿಲಿಯವ್ರು ಎಲ್ಲರಿಗೂ ತುಂಬ ಇಷ್ಟ ಆಯಿತು. ಬಿಕಾಸ್ ನೋಡಿದ ತಕ್ಷಣ ಬ್ರೈಟಾಗಿದೆ ಅಂತ ಹೇಳ್ತಿದ್ರು, ಬಟ್ ಫೋಟೋಸ್ಗೆ ಎಲ್ಲದಕ್ಕೂ ಬಂದಮೇಲೆ ಇಟ್ಸ್ ಸಮಥಿಂಗ್ ಲೈಕ್ ಪ್ರಾಪರ್ ಡಿಸೈನರ್ ಪೀಸು, ಏನೋ ಅಲ್ಲಿಂದನೂ ಇನ್ಸ್ಪಿರೇಷನ್ ತೊಗೊಂಡು ಮಾಡಿಸಿರೋ ಥರ ಆಯಿತು. ಬಟ್ ಎಲ್ಲರಿಗೂ ತುಂಬ ಇಷ್ಟ ಆಗಿರೋದ್ರಿಂದ ವಿ ಥಾಟ್ ಈ ಥರದ್ದು ಎಲ್ಲ ನಿಮ್ಮ ಜೊತೆ ಕೂಡ ಶೇರ್ ಮಾಡೋಣ ಅಂತ. ಸೊ ವಿತೌಟ್ ಫರ್ದರ್ ಡಿಲೇ ಲೆಟ್ಸ್ ಡೂ ಇಟ್. ಓಕೆ, ಲೆಟ್ಸ್ ಸ್ಟಾರ್ಟ್. ಓಕೆ, ಫಸ್ಟ್ ಡಿಸೈನ್ ಬಂದ್ಬಿಟ್ಟು ಇದು. ಸೊ ಇದು ಬಂದ್ಬಿಟ್ಟು ರೆಡ್ ಆ್ಯಂಡ್ ಲೈಲ್ಯಾಕ್ ಕಲರ್ ಕಾಂಬಿನೇಷನಲ್ಲಿದೆ. ನೆಕ್ಸ್ಟ್ ಅಕ್ಕ ವಿಲ್ ಪ್ರೊಸೀಡ್. ಸೊ ಬ್ಲೌಸ್ ಬಂದು ಫ್ರಂಟ್ ಡಿ ಬ್ಯಾಕ್ ಬೋಟ್ ವಿತ್ ಡಿಸೈನ್ ಕೊಟ್ಟಿದ್ದೀವಿ ಆ್ಯಂಡ್ ಸ್ಲೀವ್ ನೆಕ್ಲೈನ್ ಎರಡೂ ಕೂಡ ಹ್ಯಾಂಡ್ ವರ್ಕ್ ಇರುತ್ತೆ. ದುಪ್ಪಟ್ಟ ಜೊತೆ ಪೇರಪ್ ಮಾಡಿದ್ದೀವಿ. ಸ್ಕರ್ಟ್ ಬಂದು ನಿಮಗೆ ಆಲ್ ಓವರ್ ಪ್ಲೀಟ್ಸ್ ಬರುತ್ತೆ ಆ್ಯಂಡ್ ಫ್ಯಾಬ್ರಿಕ್ ಬಂದು ಸೆಮಿ ಸಿಲ್ಕ್ ಫ್ಯಾಬ್ರಿಕ್ ಆಗಿರುತ್ತೆ ಆ್ಯಂಡ್ ಕಂಪ್ಲೀಟ್ ಆಲ್ ಓವರ್ ಪ್ಲೀಟ್ಸ್ ಕೊಟ್ಟು ಕಂಪ್ಲೀಟ್ ಫುಲ್ಲಿ ಸ್ಟಿಚ್ಡ್ ಪೀಸ್ ಆ್ಯಂಡ್ ಸೈಜ್ ಬಂದು ಸ್ಮಾಲ್ ಸೈಜಿಂದ ಎಕ್ಸೆಲ್ ಸೈಜ್ವರೆಗೂ ಅವೈಲೇಬಲ್ ಇದೆ. ಇದನ್ನು ಎಕ್ಸೆಲ್ಗೆ ಹಾಕೋಬೋದಾ? ಹಾಂ, ಎಕ್ಸೆಲ್ ಅವ್ರು ಹಾಕೋಬೋದು. ಎಸ್, ಎಕ್ಸೆಲ್ ಸೈಜ್ವರೆಗೂ ವೇರ್ ಮಾಡ್ಬೋದು.
ಸ್ಮಾಲ್ ಸೈಜಿಂದ ಎಕ್ಸೆಲ್ ಸೈಜ್ 30ಇಂದ 38 ಸೈಜ್ವರೆಗೂ ವೇರ್ ಮಾಡ್ಬೋದು. ಸೊ ಕಂಪ್ಲೀಟ್ಲಿ ಸ್ಟಿಚ್ಡ್ ಆಗಿರುತ್ತೆ. ಆ್ಯಂಡ್ ಫರ್ದರ್ ಕಲೆಕ್ಷನ್ಸ್ ಏನೆಲ್ಲ ಶೋಕೇಸ್ ಮಾಡ್ತೀವಿ ಅದೆಲ್ಲ ಬಂದು ಸಿಂಗಲ್ ಪೀಸ್ ಮಾತ್ರ ಅವೈಲೇಬಲ್ ಇರುತ್ತೆ. ಮತ್ತೆ ಅಕ್ಕ ಪ್ರೈಸಿಂಗ್ ಎಲ್ಲ ಹೆಂಗೆ? ಬಿಕಾಸ್ ಲಾಸ್ಟ್ ಟೈಮ್ ತುಂಬಾ ಜನ ಕೇಳಿದ್ದು ರೀಸನಬಲ್ ಪ್ರೈಸ್ ಎಲ್ಲ ಇರಲಿ ಅಂತ ಅಂದ್ಬಿಟ್ಟು. ಸೊ ಸ್ಫೂರ್ತಿ ಕಸ್ಟಮೈಸ್ ಮಾಡಿದ್ ನಾವು ಬಂದು ಪ್ಯೂರ್ ಪೈತಾನಿ. ಆ್ಯಂಡ್ ನೀವು ರೆಂಟಲ್ಸ್ ಯಾರ್ಯಾರು ತಗೊಂಡಿದ್ದೀರಾ ಅದು ಬಂದು ನಾವು ಸೆಮಿಯಲ್ಲಿ ಕಸ್ಟಮೈಸ್ ಮಾಡಿರೋದು. ಆ್ಯಂಡ್ ತುಂಬಾ ಜನ ನಮ್ಮ ಹತ್ರ ಆಲ್ಮೋಸ್ಟ್ 8 to 7 ಲೆಹೆಂಗಾಸ್ ನಾವು ಪ್ಯೂರ್ ಅಲ್ಲಿ ಕಸ್ಟಮೈಸ್ ಮಾಡಿದೀವಿ ಪೈತಾನಿದು. ಆ್ಯಂಡ್ ಕಸ್ಟಮೈಸ್ ಮಾಡಿ ಕೊಟ್ಟಿದ್ದೀವಿ. ಸೊ ಇದು ಬಂದು ತುಂಬಾ ಜನ ರೀಸನೇಬಲ್ ಆಗಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಿ. ಆ್ಯಂಡ್ ಇದೆಲ್ಲ ಕಲೆಕ್ಷನ್ಸ್ ನೀವೇನು ನೋಡ್ತಿದ್ದೀರಾ ಕಂಪ್ಲೀಟ್ ನಿಮಗೆ ರೀಸನೇಬಲ್ ಪ್ರೈಸಿಂಗ್ ಅಲ್ಲಿ ಇರುತ್ತೆ. ಸೊ ಪ್ರೈಸ್ ಬಂದು ನಿಮಗೆ 7499 ಅಲ್ಲಿ ಫುಲ್ಲಿ ಸ್ಟಿಚ್ಡ್ ಪೀಸ್, ಬ್ಲೌಸ್, ಸ್ಕರ್ಟ್, ಹ್ಯಾಂಡ್ ವರ್ಕ್ ವಿತ್ ದುಪ್ಪಟ್ಟ ನಿಮಗೆ ಕಂಪ್ಲೀಟ್ ಸೆಟ್ ನಾವು ಪ್ರೊವೈಡ್ ಮಾಡ್ತಾರೆ. ಎಸ್. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್. ಈ ಥರ ಹೌದಾ? ನಮ್ಮೂರು ನಂಗೇನೋ ಕಲ್ಸಿರೋದನ್ನ ಇವರು ನೋಡ್ತಿದ್ದಾರೆ. ಅಷ್ಟೇ ತಂದು ಕೊಟ್ಬಿಟ್ಟಿದ್ದೀನಿ ಬ್ರೋ ಇದು. No, I can't share this. What's special today? Just like that. Girlfriend's day. Just like that. It's everyday girlfriend day, everyday wife day. Every day ಕಳ್ಸೋಣ. ಮಾ ಅವ್ರು ನನಗೆ ಎವ್ರಿಡೇ ಎಷ್ಟೊಂದು ಲವ್ ಕಳಿಸ್ತವ್ರೆ. ಮತ್ತಿದೇನು? ಯು ಹ್ಯಾವ್ ಆನ್ಸರ್ ಫಾರ್ ದಟ್? ಇಲ್ಲ ಅದ್ರ ಜೊತೆ ಇದು ಸಪ್ರೇಟ್ ಟ್ರೀಟ್ಸ್. ನೋ ಸಪ್ರೇಟ್ ಟ್ರೀಟ್ಸ್. ಇದು ನನ್ನ ಗಂಡು ಮಕ್ಳಿಗೆ ಇಷ್ಟ, ಇದು ಪಿಂಕಿಗೆ ಇಷ್ಟ, ಇದು ನನ್ನ ಯಜಮಾನ್ರಿಗೆ ಇಷ್ಟ, ಚಾರ್ಲಿಗೆ ಇಷ್ಟ. ಪಲ್ಲವಿ ಅವ್ರ ಹೆಸರು ಎಲ್ಲರೂ ಚಾರ್ವಿ ಅನ್ಕೊಂಡವ್ರೆ. ಆಲ್ಮೋಸ್ಟ್ ಎಲ್ಲರೂ ಚಾರ್ವಿ, ಪಲ್ಲವಿ, ಚಾರ್ವಿ, ಪಲ್ಲವಿ. ಥ್ಯಾಂಕ್ ಯು ಪ್ರಜ್ವಲ್, ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಜಸ್ಟ್ ಲೈಕ್ ದಟ್ ಟ್ರೀಟ್ ಗೈಸ್. ನನಗೆ ತುಂಬ ಕಷ್ಟಪಡ್ತಾಳೆ ಅಂತ ಕಳಿಸಿರೋದು ಶೂಟ್. ಥ್ಯಾಂಕ್ ಯು ಸೋ ಮಚ್. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. Everything I do so instinctive and so passionate. Every word I move so descriptive like an adjective. I got a vendetta against people who patented being negative when you should be getting after it. I got facts over tracks, this and that, spitting slow, spitting fast. I could roast, I could gas, think I'm okay at last, but I don't know if that can erase all the past. And the pettiness, a reflection of the emptiness. Hilarious, you think you're worth my time, you're delirious. Mysterious, because you hide behind a fake exterior. Inferior, you know I'll always be a bit superior. Get off of me, this ain't no humble brag. I want you to hear words, you can say them back. I want you to feel free from the chains that last, and to believe in what you got, it was built to last, yeah. Now that I've been put through hell, I never got anyone's help. I had to do it all myself. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. Gonna learn the consequence of being incompetent. Mental health is confidence, dreams and some honestness. I'm not here to save the day, that's for you to take away. I could play a million mind games, but instead I say something not illogical, something that is topical. Rub it on and watch it go, make yourself unstoppable. Dreams are irresponsible, but they're always possible. If you just believe, you could be so remarkable. Thoughts in my head, a collage and they spread. I'll be great one day, going off of my meds. No, I'm not giving up, no, I'm not giving in. I will make it to the top, taking off in the wind. I gotta make it, I'm saving every day to taste it. I'm patient, but my mind, it can hardly take it. I'm chasing a dream that I've had for several ages. A vacant, modern kingdom for the taking. Now that I've been put through hell, I never got anyone's help. I had to do it all myself. ಸೊ ಗೈಸ್ ನೀವು ಇಷ್ಟಷ್ಟು ನೋಡಿದ್ರಲ್ಲ, ಆ ಕಲೆಕ್ಷನ್ಸ್ ಎಲ್ಲ ಇವಾಗ ಅವೈಲೇಬಲ್ ಇದೆ. ಅದ್ರ ಜೊತೆಗೆ ಇನ್ನೂ ಸುಮಾರು ಇದೆ ಅಲ್ಲ. ಪ್ಯಾಕಿಂಗ್ ಈಸ್ ಗೋಯಿಂಗ್ ಆನ್ ಹಿಯರ್.
ಸೊ ಇನ್ನೂ ಜಾಸ್ತಿ ಕಲೆಕ್ಷನ್ಸ್ ಇದೆ, ಎಲ್ಲಾನು ಪ್ರೀಮಿಯಂ ಕ್ವಾಲಿಟಿ ಆಗಿರುತ್ತೆ ಆ್ಯಂಡ್ ಪ್ರೈಸಿಂಗ್ ಅಫೋರ್ಡಬಲ್ ಇದೆ ಅಂತ ತಕ್ಷಣ ಕ್ವಾಲಿಟಿಯಲ್ಲಿ ನೋ ಕಾಂಪ್ರಮೈಸ್. ಸೊ ಡೈಲಿ ಅಪ್ಡೇಟ್ಸ್ ಬಂದು ದಾವಣಿ ಬೈ ಚಾರ್ವಿ ಪೇಜಲ್ಲಿ ಡೈಲಿ ಅಪ್ಡೇಟ್ಸ್ನ ಪೋಸ್ಟ್ ಮಾಡ್ತಾ ಇರ್ತೀನಿ. ಸೊ ನೀವು ದಾವಣಿ ಬೈ ಚಾರ್ವಿ ಪೇಜ್ನ ಫಾಲೋ ಮಾಡಿ. ಎಸ್, ಇನ್ಸ್ಟಾಗ್ರಾಮಲ್ಲಿ ದಾವಣಿ ಬೈ ಚಾರ್ವಿ ಅಂತ ಅಂದ್ಬಿಟ್ಟು ಬರೀ ನಿಮಗೆ ಅಲ್ಲಿ ಇದ್ರದ್ದು ಅಪ್ಡೇಟ್ ಸಿಗುತ್ತೆ, ಲೈಕ್ ಲೆಹಂಗಾಸು ಮತ್ತು ಎಲ್ಲ ಬಂದ್ಬಿಟ್ಟು ಪ್ರೀಮಿಯಂ ಕ್ವಾಲಿಟಿ. ಸೊ ಅದಕ್ಕೆ ನೋ ಕಾಂಪ್ರಮೈಸ್. ಪ್ರೈಸ್ ನೀವು ಕೇಳ್ಬಿಟ್ಟು ಕಾಂಪ್ರಮೈಸ್ ಇದೆಯಾ ಕ್ವಾಲಿಟಿಯಲ್ಲಿ ಅಂತ ಅಂದ್ಕೊಳ್ಳೋದೇ ಬೇಡ. ಬಿಕಾಸ್ ವರ್ಕ್ ಇಸ್ ಆಲ್ಸೋ ಪ್ರೀಮಿಯಮ್, ಆಲ್ಸೋ ಕ್ವಾಲಿಟಿ ಇಸ್ ಆಲ್ಸೋ ಪ್ರೀಮಿಯಮ್. ಅದ್ರ ಜೊತೆಗೆ ಇವ್ರ ಸರ್ವಿಸ್ ಕೂಡ ಅಷ್ಟೇ. ನೀವು ಪದೇ ಇವ್ರಿಗೆ ಚೆಕ್ ಮಾಡಬೇಕು ಅಂತ ಇಲ್ಲ. ಮನ್ಸು ಹೇಳಿದ್ರೆ ದೇ ವಿಲ್ ಗೆಟ್ ಬ್ಯಾಕ್ ಟು ಯು, ದೇ ವಿಲ್ ಕನೆಕ್ಟ್ ಟು ಯು ಆ್ಯಂಡ್ ನಿಮಗೆ ಯಾವ ಥರ ಬೇಕೋ ಆ ಥರ ಎಲ್ಲ ನಿಮ್ಮ ರಿಕ್ವೈರ್ಮೆಂಟ್ಸ್ಗೆ ಮಾಡ್ಕೊಡ್ತಾರೆ. ನಿಮಗೆ ಇದು ಬಂದ್ಬಿಟ್ಟು ಲೈಕ್ ಸ್ಟ್ಯಾಂಡರ್ಡ್ ಇವಾಗ ಅವೈಲಬಲ್. ಕಸ್ಟಮೈಸೇಷನ್ ಇದೆ. ನಮ್ದು ಬೊಟಿಕ್ ಸಪ್ರೇಟ್ ಇದೆ, ಬಟ್ ಈಗ ನಾವು ದಾವಣಿ ಬೈ ಚಾರ್ವಿ ಸ್ಪೆಷಲಿ ಫಾರ್ ಟ್ರೆಡಿಷನಲ್ ಔಟ್ಫಿಟ್ಸ್ಗೆ ಅಂತ ನಾವು ಕ್ರಿಯೇಟ್ ಮಾಡಿದ್ದೀವಿ ಆ್ಯಂಡ್ ಇಟ್ ಈಸ್ ಫಾರ್ ಸೇಲ್. ಅದು ಬಿಟ್ಟು ನಮ್ಮದು ಅಕಾಡೆಮಿ ಇದೆ, ರೆಂಟಲ್ಸ್ ಇದೆ, ಕಸ್ಟಮೈಸೇಷನು ಇದೆ. ಬಟ್ ಈಗ ಪ್ರೆಸೆಂಟ್ ಆಗಿ ದಾವಣಿ ಬೈ ಚಾರ್ವಿ ಸ್ಪೆಷಲಿ ಫಾರ್ ಟ್ರೆಡಿಷನಲ್ ಔಟ್ಫಿಟ್ಸ್ ವಿಚ್ ಇಸ್ ಫಾರ್ ಸೇಲ್ ಆ್ಯಂಡ್ ಇಟ್ ಇಸ್ ಆಫ್ ಪ್ರೀಮಿಯಂ ಕ್ವಾಲಿಟಿ. ಮತ್ತು ಇನ್ನೂ ಸಾಕಷ್ಟು ಡೈಲಿ ಅಪ್ಡೇಟ್ಸ್ ಎಲ್ಲ ಇರುತ್ತಲ್ಲ, ಅದನ್ನ ನಾನು ಕೂಡ ಸ್ಟೋರೀಸ್ಗೆಲ್ಲ ಅಪ್ಲೋಡ್ ಮಾಡ್ತಿರ್ತೀನಿ. ಮತ್ತು ಇದಷ್ಟೇ ಅಲ್ಲ, ಇವ್ರದ್ದು ಸ್ಟೋರ್ ಬಂದ್ಬಿಟ್ಟು ಯಲಹಂಕಲ್ಲೇ ಇರೋದು. ಸೊ ನೀವು ಅಲ್ಲೂ ಕೂಡ ವಿಸಿಟ್ ಮಾಡಿ, ನಿಮಗೂ ಅದು ಕಂಪ್ಲೀಟ್ ಡೀಟೇಲ್ಸ್ ಗೊತ್ತಾಗುತ್ತೆ. ನಾವು ಆನ್ಲೈನ್ ಬುಕಿಂಗ್ಸು ತಗೋತೀವಿ ಆ್ಯಂಡ್ ಯಲಹಂಕ ಅಲ್ಲಿರೋ ನಮ್ಮ ಸ್ಟೋರ್ನ ನೀವು ಡೈರೆಕ್ಟ್ ಆಗಿ ಕೂಡ ವಿಸಿಟ್ ಮಾಡ್ಬೋದು. ಸ್ಟೋರ್ ಲೊಕೇಟ್ ಆಗಿರೋದು ಯಲಹಂಕ ನ್ಯೂ ಟೌನ್ ನಿಯರ್ ಗರುಡ ಮಾಲ್. ಗರುಡ ಮಾಲ್. ನೆಕ್ಸ್ಟ್ ನಾನು ಹೋಗಿದ್ದೀನಿ, ಬಟ್ ನಾನು ಸ್ವಲ್ಪ ನೈಟ್ ಹೋಗಿದ್ದು, ಅಷ್ಟೊಂದು ಪ್ರಾಪರ್ ಆಗಿ ಇದಿರಲಿಲ್ಲ. ಮತ್ತು ಎಷ್ಟೊಂದಿದೆ, ಲೈಕ್ ಎಷ್ಟು ಔಟ್ಫಿಟ್ಸ್ ಇತ್ತು, ಆಲ್ಮೋಸ್ಟ್ 25 ಔಟ್ಫಿಟ್ಸ್ ಆಲ್ರೆಡಿ ರೆಡಿ ಇದೆ. ಸೊ ಇವಾಗ ನೀವು ವಿಡಿಯೋಲಿ ಏನೇನು ನೋಡಿದ್ರು ಅದೆಲ್ಲ ರೆಡಿ ಇದೆ. ಸೊ ಇವಾಗ ಬೇಕಂತಂದರೆ ಯು ಕ್ಯಾನ್ ಈಸಿಲಿ ಬುಕ್ ಇಟ್. ಆಲ್ಸೋ ಇವ್ರದ್ದು ಕ್ಲಾಸಸ್ ಕೂಡ ಇದೆ. ಎಸ್, ನೆಕ್ಸ್ಟ್ ಬ್ಯಾಚ್ ಎಲ್ಲರೂ ಚಾರ್ವಿ ಫ್ಯಾಷನ್ ಅಕಾಡೆಮಿ ಡಿಸೈನರ್ ಪೇಜಲ್ಲೆಲ್ಲ ಅಪ್ಡೇಟ್ ಮಾಡ್ತೀವಿ. ಸ್ಟೂಡೆಂಟ್ಸ್ ರಿವ್ಯೂ ಎಲ್ಲ ನೀವು ಚೆಕ್ ಮಾಡಿ ಜಾಯ್ನ್ ಆಗ್ಬೋದು. ಇಂಟ್ರೆಸ್ಟ್ ಇದ್ದರೆ ಫ್ಯಾಷನ್ ಡಿಸೈನಿಂಗ್ ಎಲ್ಲ ಕ್ಲಾಸಸ್ಗೆ. ಸೊ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಯು ಕ್ಯಾನ್ ಚೆಕ್. ಅಕ್ಕದು ಪೇಜಸ್ ಎಲ್ಲ ಇದೆ, ಮತ್ತು ರೆಂಟಲ್ಗೆಲ್ಲ ಔಟ್ಫಿಟ್ಸ್ ಎಲ್ಲ ಕೊಡ್ತಾರೆ. ಮತ್ತು ಇದು ಬಂದ್ಬಿಟ್ಟು ಸೇಲ್, ಕಂಪ್ಲೀಟ್ಲಿ ಬೇಸ್ಡ್ ಆನ್ ಸೇಲ್. ದಾವಣಿ ಬೈ ಚಾರ್ವಿ ಸ್ಪೆಷಲಿ ಫಾರ್ ಸೇಲ್. ಮತ್ತು ತುಂಬ ಜನ ಇವಾಗ ಕಾಂಟ್ಯಾಕ್ಟ್ ಮಾಡಿದಾಗೂ ಪ್ರೈಸ್ ಜಾಸ್ತಿಯಾ ಏನು ಅಂತ ನಾವು ಆಲ್ರೆಡಿ ಪ್ರೈಸ್ನ ಮೆನ್ಷನ್ ಮಾಡಿದಾಗ ಇಟ್ ಇಸ್ 7499 ಕಂಪ್ಲೀಟ್ಲಿ ಸ್ಟಿಚ್ಡ್. ಅಗೇನ್ ಹೇಳ್ತಾ ಇದ್ದೀವಿ, ಕಂಪ್ಲೀಟ್ಲಿ ಸ್ಟಿಚ್ಡ್, ಹ್ಯಾಂಡ್ ವರ್ಕ್ ಆಗಿದೆ ವಿತ್ ದುಪಟ್ಟ, ಸ್ಕರ್ಟ್, ಬ್ಲೌಸ್, ಫುಲ್ಲಿ ಸ್ಟಿಚ್ಡ್ ಪೀಸ್, ಸ್ಮಾಲ್ ಸೈಜಿಂದ ಎಕ್ಸೆಲ್ ಸೈಜ್ವರೆಗೂ ಆ್ಯಂಡ್ ಸಿಂಗಲ್ ಪೀಸಸ್ ಮಾತ್ರ ಅವೈಲೇಬಲ್ ಇರೋದು. ಸೊ ನೀವು ಬುಕ್ ಮಾಡ್ಕೋಬೇಕಂದ್ರೆ ಸ್ಕ್ರೀನ್ಶಾಟ್ ಮಾಡಿ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಮ ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಳಿ. ಅದು ಮತ್ತೆ ಆಲ್ಸೋ ಕ್ಯಾನ್ ಇವಾಗ ಬೇಕು ಅಂದ್ರೆ ಕ್ಯಾನ್ ಬೇಕು, ಕಪ್ಸ್ ಬೇಕು ಅಂದರೆ ಇಟ್ ಈಸ್ ಆಲ್ ಆಫ್ ಎಕ್ಸ್ಟ್ರಾ ಚಾರ್ಜಸ್. ಓಕೆ, ಕ್ಯಾನು ಮತ್ತೆ ಇವಾಗ ಪೋರ್ಟರ್ ಮಾಡಿಸ್ಕೋತೀರಾ, ಸ್ಟುಡಿಯೋಗೆ ಬರಲ್ಲ ಅಂತಂದ್ರೆ ಪೋರ್ಟರ್ ಚಾರ್ಜಸ್ ಅದೆಲ್ಲ ನಿಮ್ದು ಶೇರ್ ಮಾಡಬೇಕು. ಸೊ ದಟ್ ವಾಸ್ ಇಟ್ ಅಬೌಟ್ ಚಾರ್ವಿ ಡಿಸೈನರ್ ಸ್ಟುಡಿಯೋ. ಸೊ ನಾವು ತುಂಬಾನೇ ಎಲ್ಲ ಡಿಸೈನ್ಸ್ನ ತೋರ್ಸೋಕ್ಕೆ ಟ್ರೈ ಮಾಡಿದ್ದೀವಿ, ಮತ್ತು ನಿಮಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಸೊ ನಾವು ಕಂಪ್ಲೀಟ್ ಡೀಟೇಲ್ಸ್ನ ಆದಷ್ಟು ಶೇರ್ ಮಾಡಿದ್ದೀವಿ ಆ್ಯಂಡ್ ಆಲ್ಸೋ ಮುಂದೆ ಬರೋ ಅಪ್ಡೇಟ್ಸ್ ಎಲ್ಲ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀವಿ. ಮತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಗ ಎಲ್ಲರೂ ಆರ್ಡರ್ ಮಾಡ್ಕೊಳ್ಳಿ, ಮತ್ತು ನಿಮಗೂ ಇಷ್ಟ ಆಗ್ಬೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ಬ್ಲಾಗ್ ಟಿಲ್ ಎಂಡ್. ಮತ್ತು ಎಲ್ಲ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡ್ತೀನಿ, ಅಲ್ಲಿ ನೀವು ಚೆಕ್ ಮಾಡ್ಬೋದು. ಮತ್ತು ಇನ್ಸ್ಟಾಗ್ರಾಮ್ ಪೇಜಸ್ನ ಫಾಲೋ ಮಾಡಿ ಫಾರ್ ಮೋರ್ ಅಪ್ಡೇಟ್ಸ್. Thank you so much for supporting without any expectation. I just gave a call. Sku hingella ಮಾಡಬೇಕು ಅಂತ. She was like, okay, done ಅಂತ. She's so supportive. Thank you so much. ಸೊ ನನಗೂ ಕೂಡ ಲೈಕ್ ವಾಟ್ ಎವರ್ ಐ ನೀಡ್ ಅಲ್ಲ, ಇಟ್ಸ್ ಲೈಕ್ ಓಕೆ ಐ ಕ್ಯಾನ್ ಗೋ ಬ್ಯಾಕ್ ಟು ಹರ್ ಅಂತ ಅಷ್ಟೊಂದು ನಂಬಿಕೆ ಇದೆ ಇವರ ಸ್ಟುಡಿಯೋ ಮೇಲೆ ಮತ್ತು ಇವ್ರ ವರ್ಕ್ ಮೇಲೆ. ದಟ್ಸ್ ದ ಓನ್ಲಿ ರೀಸನ್ ಮೀ ಕಮಿಂಗ್ ಆ್ಯಂಡ್ ಟೆಲಿಂಗ್ ಟು ಮೈ ಆಡಿಯನ್ಸ್. ಸೊ ನಿಮಗೂ ಕೂಡ ಯೂಸ್ ಆಗುತ್ತೆ. ಎಲ್ಲೆಲ್ಲೋ ಹೋಗಿ ಮತ್ತು ಇವಾಗ ಚಿಕ್ಕಪೇಟ್ಗೆ ಹೋಗ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ಹುಡ್ಕೊಂಡು ಆ್ಯಂಡ್ ನಿಮಗೆ ಅದೇ ಪ್ರೈಸಿಂಗಲ್ಲಿ ನಾವು ಕೊಡ್ತಾ ಇದ್ದೀವಿ. ಬೊಟಿಕ್ ಆಗಿದ ತಕ್ಷಣ ಇಟ್ ಇಸ್ ಲೈಕ್ ಕಸ್ಟಮೈಸೇಷನ್ ವೈಸ್ ಅಂದರೆ ಎಲ್ಲ ಕಾಸ್ಟಿಂಗ್ ಜಾಸ್ತಿ ಇರುತ್ತೆ. ನೀವು ಇದೇ ಕಾಸ್ಟ್ಯೂಮ್ನ ನನ್ನ ಹತ್ರ ಸಪ್ರೇಟ್ ಕಸ್ಟಮೈಸ್ ಮಾಡಿಸ್ಕೊತೀರಾ ಅಂದರೆ ಆಬ್ವಿಯಸ್ ಆಗಿ ಐ ಚಾರ್ಜ್ ಲೈಕ್ 12-11 ಆ ಥರ ಎಲ್ಲ ಚಾರ್ಜಸ್ ಇದೆ. ಬಟ್ ವೆನ್ ಇಟ್ ಕಮ್ಸ್ ಟು ಸೇಲ್, ನಮಗೆ ಕ್ವಾಂಟಿಟಿ ಮೂವ್ ಆಗಬೇಕು ಅನ್ನೋ ಒಂದು ರೀಸನ್ಗೆ ಐ ಹ್ಯಾವ್ ಕೆಪ್ಟ್ ಇಟ್ ಅಫೋರ್ಡಬಲ್ ಸೊ ದಟ್ ಎವ್ರಿ ಒನ್ ಕ್ಯಾನ್ ಅಫೋರ್ಡ್ ಅನ್ನೋ ಒಂದು ರೀಸನ್ಗೆ. ಸೊ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ. ಎಸ್, ಆಲ್ಸೋ ರೆಂಟಲ್ಗೇನೆ ಇವಾಗ ತುಂಬ ಪ್ರೈಸ್ ಮಾಡ್ತಾರಲ್ವಾ. ಇವಾಗ ಒಂದು ಡ್ರೆಸ್ ತೋರಿಸ್ಬಿಟ್ಟು ಅದೇನಾದರೂ ಒಂಚೂರು ಟ್ರೆಂಡಿಂಗಲ್ಲಿದೆ ಅಂದರೆ ಅದಕ್ಕೆ ಎಷ್ಟೊಂದು ಪ್ರೈಸ್ ಅಂತ ರೆಂಟಿಗೆ ಮಾತ್ರ ಕೊಡ್ತಾರೆ. ವೆನ್ ಯು ಆರ್ ಗೆಟಿಂಗ್ ದ ಹೋಲ್ ಔಟ್ಫಿಟ್ ವಿತ್ ಸ್ಟಿಚಿಂಗ್ ಮತ್ತು ಏನದು ಡಿಸೈನ್
ಹ್ಯಾಂಡ್ ವರ್ಕ್ ದುಪ್ಪಟ್ಟ ಎಲ್ಲ ಜೊತೆಲಿ ಕೊಡ್ತಾರೆ ಅವಾಗ ಐ ಥಿಂಕ್ ಇಟ್ಸ್ ಡೆಫಿನೆಟ್ಲಿ and it is not semi stitched, it is completely fully stitched ನಿಮಗೆ 7499 ಗೆ ಕೊಡ್ತಾ ಇರೋದು. ಸೊ ಆಲ್ಟರೇಷನ್ ಕೂಡ ನಿಮ್ಮ ಸೈಜ್ ತಕ್ಕಂತೆ ಮಾಡ್ಕೊಡ್ತಾರೆ. ಆಲ್ಸೋ ನೋ ಎಕ್ಸ್ಟ್ರಾ ಚಾರ್ಜಸ್ ಫಾರ್ ಅದಕ್ಕೆಲ್ಲ ಏನೂ ಇಲ್ಲ. ನಿಮ್ಗೆ ಏನು ಸೈಜ್ ಇದೆ ಅದಕ್ಕೆ ಆಲ್ಟರ್ ಮಾಡಿ ಕೊಡ್ತೀವಿ. ಎಸ್, ಇವಾಗ ಔಟ್ಫಿಟ್ ಫ್ರಮ್ ಸ್ಕ್ರಾಚ್ ಅಂದ್ಬಿಟ್ಟು ಒಂದು ಕಡೆ ಹೋಗಿ ಬಟ್ಟೆ ಸೋರ್ಸ್ ಮಾಡೋದು, ಒಂದು ಕಡೆ ದುಪ್ಪಟ್ಟೆ ಸೋರ್ಸ್ ಮಾಡೋದು, ಆಮೇಲೆ ಅದಕ್ಕಂತ ಒಂದು ವರ್ಕ್ ಮಾಡೋದು, ಅದೆಲ್ಲದಕ್ಕೂ ನಾನು ಅದನ್ನೆಲ್ಲ ಮುಂಚೆ ಎಲ್ಲ ಮಾಡ್ಸಿದ್ದೀನಿ. ಸೊ ಐ ನೋ ದ ಪೇನ್ ಬಿಹೈಂಡ್ ಆಲ್ ಆಫ್ ದಟ್. ಒಂದು ಔಟ್ಫಿಟ್ನ ಕ್ರಿಯೇಟ್ ಮಾಡಬೇಕಾದ್ರೆ ಒಂದಷ್ಟು ಡೇಸ್ ಸ್ಪೆಂಡ್ ಮಾಡಬೇಕಾಗತ್ತೆ. ಸೊ ದಿಸ್ ಇಸ್ ಈಸಿ ಕನ್ವೀನಿಯಂಟ್. ಸೊ ನಿಮಗೂ ಕೂಡ ಇವಾಗ ಇನ್ನೇನು ಫುಲ್ ಹಬ್ಬ ಸೀಸನು, ನಾಗರ ಪಂಚಮಿ ಮತ್ತು ವರಮಹಾಲಕ್ಷ್ಮಿ ಹಬ್ಬ ಬಂದ್ರೇ ಸಾಕು. ವರಮಹಾಲಕ್ಷ್ಮಿ, ಗೌರಿ ಗಣೇಶ ಹಬ್ಬ ಮತ್ತು ದಸರಾ ಹಬ್ಬ, ಆಯುಧ ಪೂಜೆ, ಆಲ್ ದಟ್ ವಿಲ್ ಕಮ್ ಲೈನ್ ಆಗಿ. ಅಂಡ್ ನೀವು ಗಿಫ್ಟ್ ಕೂಡ ಮಾಡ್ಬೋದು ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಇರೋದ್ರಿಂದ. ಸೊ ಯು ಕ್ಯಾನ್ ಇವನ್ ಗಿಫ್ಟ್ ನಿಮ್ಗೆ ಯಾರು ಲವಬಲ್ಸ್ಗೆ ನೀವು ಗಿಫ್ಟ್ ಕೂಡ ಮಾಡ್ಬೋದು. ಸೊ ಗೈಸ್, ಸೊ ನಿಮಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ ಬ್ಲಾಗ್ ಟಿಲ್ ಎಂಡ್. ಮೀಟ್ ಯು ಗೈಸ್ ಇನ್ ಮೈ ಅದರ್ ಬ್ಲಾಗ್. ಟೇಕ್ ಕೇರ್. Bye bye. Thank you.